request you to watch this skit with relaxed minds and open hearts, and you enjoy it just as it meant to be enjoyed. Please welcome with warm applause our spirited last bench students as they present the comedy skit Ramayan. ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಮಗೆ ಗೊತ್ತೇ ಆನ್ಯುವಲ್ ಡೇ ಇದೆ ಅಂದ್ರೆ, ಆದ್ರೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಕೂಡ ಇದೆ. ಅದೇ ರಾಮಲೀಲಾ ನಾಟಕ. ಇದನ್ನು ಮಾಡೋದಕ್ಕೆ ನಮ್ಮ ಮಕ್ಕಳು ಭಾರಿ ಶ್ರಮ ಪಟ್ಟಿದ್ದಾರೆ. ಅವರಿಗಾದ ಆಶೀರ್ವಾದ ಮಾಡಬೇಕಲ್ವೇ? ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಕರೆಸ್ಬೇಕಲ್ವೇ? ಈಗ ನಮ್ಮ ಮಕ್ಕಳು ನಿಮಗೆ ತೋರಿಸ್ತಾರೆ ಹೆಂಗ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ. ಸರ್, ನಿಮ್ಮ ಹುಡುಗರು ಕಾಣಿಸ್ತಿಲ್ಲ ಸರ್, ಎಲ್ಲಾದ್ರೂ ಅಂತ ಗೊತ್ತಾಗ್ತಿಲ್ಲ. ಓ, ಎರಡು ನಿಮಿಷ ಕರ್ಕೊಂಬರ್ತೀನಿ. ಅವ್ರು ಮೊದ್ಲಿಗೆ ಕೈ ಎತ್ತಿದ್ರಲ್ಲ, ಅವ್ರನ್ನೇ ಕಳಿಸಿ ಬಿಡ್ರಿ. ಓರಿ ಓರಿ. ಆಯ್ತು ಸರ್, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಈ ರಾವಣ ಎಲ್ಲಿದ್ದಾನೆ? ಏ ರಾವಣ, ಟೈಮ್ ಆಗ್ತಾ ಬಂತು, ಬೇಗ ನಾಟಕ ಶುರು ಮಾಡು. ಸೀತನ ಕಿಡ್ನಾಪ್ ಮಾಡೋ ಸೀನ್ ಆಯ್ತಾ? ಹೋಗ್. ಕಿಡ್ನಾಪ್ ಅಂತೂ ಮಾಡ್ತೀನಿ, ಬಟ್ ಒನ್ ಕಂಡೀಷನ್. ಕಂಡೀಷನ್? ಏನ್ ಕಂಡೀಷನ್? ಮೊಟ್ಟ ಮೊದಲ ಬಾರಿಗೆ ಈ ರಾಮಲೀಲೆ ನಾಟಕದಲ್ಲಿ ರಾವಣ ಸಾಯೋದಿಲ್ಲ. ಯಾಕೆಂದ್ರೆ ನಾನು ಇನ್ನೂ 2 ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದಾವೆ. ಈಗಲೇ ಸತ್ತರೆ ಬಕ್ಷಿ ಸರ್ ಹೆಂಗ್ ಬಿಡ್ತೀರ ಗೊತ್ತಾ? ನನಗೆ ಅಪ್ಪಣೆ ಕೊಡಿ, ಈ ರಾವಣನ ಹಪ್ಪಳದ ತರ ಮುದ್ರಾಕ್ ಬಿಡ್ತೀನಿ. ಅಲ್ಲಿಗೆ ಈ ರಾಮಲೀಲೆ ನಾಟಕ ಮುಗಿಯುತ್ತೆ, ಈ ರಾವಣನ ಕತೆ ಮುಗಿಯುತ್ತೆ. ನಾಟಕ ಮುಗಿದ್ರೆ ನಾನು ಊಟಕ್ಕೆ ಹೋಗ್ಬೇಕು. ಮಧ್ಯಾಹ್ನ ಊಟ ಮಾಡಿ ಬಂದಿಲ್ಲ. ಅರೆ ಸುಮ್ನಿರು, ಬರೀ ತಿನ್ನೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಮೊದ್ಲು ಹೋಗಿ ರಾಮ ಲಕ್ಷ್ಮಣನ ಹುಡ್ಕೊಂಬ. ಹೋಗು ಹೋಗು, ಜಲ್ದಿ ಹೋಗು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಮೇಲೆ ಸ್ನಾಕ್ಸ್ ಕೊಡ್ತಾರ? ಅಯ್ಯೋ, ಎಲ್ಲಾರ್ದು ಬರೀ ತಿನ್ನೋದೇ ಆಯ್ತು. ಮೊದ್ಲು ನಾಟಕ ಶುರು ಮಾಡು. ನಾನು ಆ ಗುಡ್ಸ್ಲಲ್ಲಿ ಬಚ್ಚಿಟ್ಕೊಂಡಿರ್ತೀನಿ, ನೀ ನನ್ನ ಕಿಡ್ನಾಪ್ ಮಾಡಕ್ ಬರ್ಬೇಕು. ಇದೇ ಸೀನ್, ಹೋಗು. ಯಾರು ಮನೆಯಲ್ಲಿ ಯಾರಿಲ್ಲ ಸ್ವಾಮಿ, ಮುಂದಕ್ಕೆ ಹೋಗಿ. ಸಾಧುಗಳಿಗೆ ಅವಮಾನ ಬೇಡ ಮಾತೆ. ಅದು ಕರೆಂಟ್ ಶಾಕ್ ಅಲ್ಲ, ಲಕ್ಷ್ಮಣ ರೇಖೆ. ಸೀತಾ, ಹೊರಗಡೆ ಬಾ. ಇಲ್ಲ, ಬರಲ್ಲ. ಹೊರಗಡೆ ಬಾ. ಇಲ್ಲ. ಸೀತಾ, ಅರ್ಥ ಮಾಡ್ಕೊ. ಚಳಿ ಆಗ್ತದೆ, ಚಳಿ ತಡೆಯಕ್ಕಾಗ್ತಿಲ್ಲ. ನೀವಂದ್ರೆ ಬೆಚ್ಚು ಸ್ವೆಟರ್ ಹಾಕೊಂಡು ಕೂತಿದ್ವಿ, ನಾವು ಸ್ವಲ್ಪ ತಗೊಂಡು ಮಾಡುವ. ಪ್ಲೀಸ್ ಪ್ಲೀಸ್, ಮತ್ತೆ ಕಾಫಿ. 1 2 3. ಸ್ವಾಮಿ, ಸ್ವಾಮಿ, ಕಾಪಾಡಿ ನನ್ನ ಪ್ಲೀಸ್. ಸ್ವಾಮಿ. ನಾನು ಯಾಕೆ ಬಂದೆ? ಅರೆ, ನನಗೆ ನೆನಪೇ ಅಲ್ವೇ? ಯಾರೋ ನಿನಗೆ ಭಯ? ಯಾರು ನೀನು? ಹೂ ಆರ್ ಯು? ಅರೆ, ನಾನು ಚಿಕ್ಕಮ್ಮ ಲಕ್ಷ್ಮಣ. ಚಿಕ್ಕಮ್ಮನ? ಸರಿ ಆಯ್ತು ಚಿಕ್ಕು, ಬಾಯ್ಲಿ. ನಾವಿಲ್ಲಿ ಯಾಕೆ ಬಂದ್ವಿ? ಅರೆ, ಬೇಟೆ ಆಡೋದಕ್ಕೆ ಬಂದಿದ್ಯಾ? ಬೇಟೆ ಆಡೋದಕ್ಕೆ? ಏನು ಬೇಟೆ ಆಡೋದಕ್ಕೆ? ಅರೆ, ಬಂಗಾರ ಜಿಂಕೆನ ಬೇಟೆ ಆಡೋದಕ್ಕೆ ಬಂದಿದ್ಯಾ? ಓ ಎಸ್ ಎಸ್, ಕರೆಕ್ಟ್. ಬಾ ಹೋಗೋಣ. ನಾನು ಬಂಗಾರ ಜಿಂಕೆ ಅಲ್ಲ, ಮಾರೀಚ. ಆ ರಾವಣ ನಿನ್ನ ಸೀತೆನ ಕಿಡ್ನಾಪ್ ಮಾಡಿದ್ದಾನೆ. ನಿನಗೆ ಧೈರ್ಯ ಇದ್ರೆ ನಾನು ಕಾಪಾಡ್ಕೋ. ಈ ರಾವಣ ಯಾರು? ಸೀತೆ ರಾಮನ ಹೆಂಡತಿ. ಮತ್ತೆ ಈ ರಾವಣ ಯಾರು? ಅರೆ, ಈ ರಾಮನ ನಾಟಕದ ಹೀರೋ. ನಾವು ರಾವಣನ ಕೊಂದು ಸೀತಾ ಮಾತೆನ ವಾಪಸ್ ಕರ್ಕೊಂಡ್ಬರ್ಬೇಕು. ಹೌದಲ್ಲ, ಸೀತೆ ಮಾತೆನ ವಾಪಸ್ ಕರ್ಕೊಂಡ್ಬರ್ಬೇಕಲ್ವ? ಬಾ ನಡಿ ಹೋಗೋಣ.
ವಾಟ್ಸಪ್ ರಾಮ್ಜಿ. ಯಾರು ಇವನು? ನಿನ್ ಬೆಸ್ಟ್ ಫ್ರೆಂಡ್ ಹನುಮಾನ್. ಏನ್ ಪ್ರಭು, ನೀವು ನನ್ನ ಎಷ್ಟೊಂದು ಇಗ್ನೋರ್ ಮಾಡ್ತೀರಾ? ಏ ಬ್ರೋ, ನಾನೆಲ್ಲಿ ಇಗ್ನೋರ್ ಮಾಡಿದ್ದೀನಿ ಬ್ರೋ ನಿನ್ನ? ಮತ್ತಿನ್ನೇನ್ ಪ್ರಭು, ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ದೇನೆ, ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕಳ್ಸಿದ್ದೆ, ಅದಕ್ಕೂ ರಿಪ್ಲೈ ಮಾಡಿಲ್ಲ. ಸಾರಿ ಬ್ರೋ, ನನ್ನ ಮೊಬೈಲಲ್ಲಿ ರೀಚಾರ್ಜ್ ಇದ್ದಿಲ್ಲಲ್ವಾ, ಅದಕ್ಕೆ ನೋಡ್ಲಿಕ್ಕೆ ಆಗಲಿಲ್ಲ. ಸಾರಿ, ಏನು ಅನ್ಕೋಬೇಡ. ಅವ್ರ ಅಮ್ಮನಿಗೆ ರೀಚಾರ್ಜ್ ಮಾಡ್ಸಂದ್ರೆ ನಾಯಿ ಹೊಡೆದಂಗೆ ಹೊಡಿತಾಳೆ, ಅದಕ್ಕೆ ರೀಚಾರ್ಜ್ ಮಾಡಿಸಿಲ್ಲ. ಹೌದಪ್ಪ, ಶಾಲೆ ಮಕ್ಕಳಂದ್ರೆ ಎಲ್ಲರೂ ಕೇವಲ ಆಗಿದೀವಿ. ನನಗೆ ಕೋಪ ಬಂತು, ನಾನು ಶಾಲೆಗೆ ಹೋಗಲ್ಲ, ಮನೆಯಲ್ಲೇ ಮಕ್ಕೊಂಡ್ಬಿಡ್ತು ನಾವು. ಅಷ್ಟೆಲ್ಲ ಸಿಟ್ಟು ಬೇಡ, ಅವಶ್ಯಕತೆ ಇಲ್ಲ. ಕೂಲ್ ಕೂಲ್ ಕೂಲ್. ಸರಿ ಕೇಳು, ರಾವಣ ಸೀತೆನ ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಹೋದ. ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಹೋದ. ಚೋಟು ಬಾಲೆ, ಈ ರಾವಣ, ಈ ಸೀತೆ, ಇವರೆಲ್ಲ ಯಾರು? ಅರೆ, ನಾನು ಮೊದಲೇ ಹೇಳಿದೆ ಇವನು ರಾಮನ ಪಾತ್ರಕ್ಕೆ ಇವ್ನು ಬೇಡ ಅಂತ. ನಾನು ಇವನ್ನೆಲ್ಲ ಕನ್ಫ್ಯೂಸ್ ಮಾಡ್ತೇನೆ. ನಾನು ಮೊದಲೇ ಹೇಳಿದೆ ಮರು ಜಾಸ್ತಿ ಅಂತ. ರಾಮನಿನ ಸ್ಟೋರಿ ಅಡಿವೆಲ್ಲ ಮುಗ್ದೋತ್ ಅನಿಸುತ್ತೆ. ಪ್ರಭು, ಸೀತಾಮಾತೆ ನಿಮ್ಮ ಧರ್ಮ ಪತ್ನಿ, ಆ ರಾವಣ ರಾಕ್ಷಸ ನಿಮ್ಮ ಸೀತೆನ ಕಿಡ್ನಾಪ್ ಮಾಡಿದವನು. ಹೌದಲ್ವಾ, ಸೀತೆನ ಕಾಪಾಡಬೇಕಲ್ವಾ? ಅವಲಿಂಚ ಅದನ್ನ ತಾನೇ ಒಯ್ಕೊಂತಿರೋದು. ಏ ಕೂಲ್, ಯಾಕಷ್ಟು ಕಿರ್ಚಾಡ್ತೀಯ? ನೀನ್ ಯಾರು? ಏ ಹನುಮ, ಅವನಿಗೆ ಅರ್ಥ ಮಾಡ್ಸ. ಈ ಹನುಮ ಪ್ರಭು, ನಾನಿನ್ ಭಕ್ತ ಹನುಮಾನ್. ನಾನಿನ್ ಸಂದೇಶನ ಸೀತಾಮಾತೆಗೆ ಒಪ್ಪಿಸ್ಬೇಕು. ನಿನ್ನ ಉಂಗ್ರ ಕೊಡು. ನನ್ನ ಉಂಗ್ರ ನಾನು ಕೊಡಲ್ಲಪ್ಪ. ಅಷ್ಟಕ್ಕೂ ನನ್ನ ಉಂಗ್ರ ನಿನ್ಗೆ ಯಾಕೆ ಕೊಡ್ಬೇಕು? ಅರೇ, ಎಲ್ಲ ರಾಮಲೀಲಾ ಕಥೆಯಲ್ಲೂ ರಾಮ ಸೀತೆಗೆ ಉಂಗುರ ಕೊಡ್ತಾನೆ, ಅದಕ್ಕೆ ನೀನು ಕೊಡ್ಬೇಕು. ಹಂಗೆ ಕೊಡೋದಾದ್ರೆ ನಾನೇ ಡೈರೆಕ್ಟಾಗಿ ಹೋಗಿ ಕೊಟ್ಟು ಬರ್ತಿದ್ದೆ ಅಲ್ವಾ? ಇವನ್ ಕಾಯಲ್ಲಿ ಯಾಕೆ ಕೊಡೋದು? ಪ್ರಭು, ನೀವು ನಿಮ್ಮ ಉಂಗ್ರ ಕೊಡಿ, ಸೀತಾಮಾತೆನ ಮೀಟ್ ಆಗಿ ನೀವು ಹುಡುಕ್ತಿದ್ದೀರ ಅಂತ ಹೇಳಿ ಬರ್ತೀನಿ. ಹಾಗಾದ್ರೆ ಈ ಸೀತೆ ನೋಡ್ಕೋದು ಯಾಕೆ? ಏನೋ ಇಟ್ಟ ಆಚಾರ, ಇನ್ನು ನನ್ನ ಕೈ ತಕ್ಕೊಳಕ್ಕಾಗಲ್ಲ. ಇನ್ನು ನನಗೆ ಈ ನಾಟಕ ಬೇಡ, ಏನು ಬೇಡ. ಅರೇ, ಸಮಾಧಾನ, ಕೂಲ್. ಇನ್ನು ಸ್ವಲ್ಪ ಹೊತ್ತು ಸುಧಾರಿಸ್ಕೊ. ಎದ್ದೋಳು. ಪ್ರಭು, ನೀವು ನಿಮ್ಮ ಉಂಗ್ರ ಕೊಡಿ, ಸೀತಾಮಾತೆನ ಮೀಟ್ ಆದ್ಮೇಲೆ ವಾಪಸ್ ತಂದು ಕೊಡ್ತೀನಿ. ಉಂಗ್ರ ಗ್ಯಾರಂಟಿ, ನೀನೇ ಗ್ಯಾರಂಟಿ. ಸರಿ ಆಯ್ತು. ಜೈ ಶ್ರೀರಾಮ್. ಹನುಮ, ಮತ್ತಿನ್ನೇನ್ ಪ್ರಭು? ಉಂಗ್ರ ಹುಷಾರು. ಅಯ್ಯೋ, ಸರಿ ಆಯ್ತು. ಜೈ ಶ್ರೀರಾಮ್. ಬೇಡ ಅಂದ್ರಿಗೂ ನಾವು ಉಂಗ್ರ ಇಸ್ಕೊಂಡೋಗ್ಯಾರ. ಇವತ್ತು ನಮ್ಮ ಅಮ್ಮನ ಕೈಯಲ್ಲಿ ಏನು ಮುಡಿಯತ್ತೇನೋ ಅವನಿಗೆ. ಏ ರಾವಣ, ಬಾರ ಆಚೆ. ನನ್ನ ಧರ್ಮಪತ್ನಿ ಸೀತೆನ ಬಿಟ್ಬಿಡು. ನಿಂಗೆ ನಿನ್ ಸೀತೆ ಬೇಕಂದ್ರೆ ನನ್ನ ಜೊತೆ ಯುದ್ಧ ಮಾಡು. ನೋಡೋಣ, ನಾನು ನಿನ್ನ ಜೊತೆ ಯುದ್ಧ ಮಾಡಕ್ ಮೂಡಿಲ್ಲ. ಫುಲ್ ಟಯರ್ಡ್ ಆಗಿದ್ದೀನಿ. ಪ್ಲೀಸ್ ನನ್ನ ಮಾತು ಕೇಳಿ ಸೀತೆನ ಬಿಟ್ಬಿಡು. ನೋವೇ ಚಾನ್ಸೇ ಇಲ್ಲ. ಈ ರಾವಣಿಗೆ ಹೆಂಗೆ ಒಪ್ಪಿಸ್ಬೇಕೋ ಏನೋ. ಅಲ್ಲೋ ರಾವಣ, ನಿನಗೆ ಹೆಂಗೆ ತಿಳಿಸೋದು? ಆಯ್ತು ಸರಿ, ಸೀತೆ ಹತ್ರ ನನ್ನ ಉಂಗ್ರ ಇದೆ, ಅದನ್ನಾದ್ರೂ ಇಸ್ಕೊಡೋ. ನಿನ್ ಸೀತೆನೂ ಬಿಡಲ್ಲ, ನೀನ್ ಉಂಗ್ರನೂ ಇಸ್ಕೊಡಲ್ಲ. ನೀನ್ ನನ್ನ ಜೊತೆ ಯುದ್ಧ ಮಾಡ್ಲೇಬೇಕು. ಹೌದಾ? ಹಾಗಾದ್ರೆ ಯುದ್ಧಕ್ಕೆ ಸಿದ್ಧನಾಗು. ಸ್ವಲ್ಪ ತಡಿತೀಯಾ? ಯಾಕಷ್ಟು ಕಿರ್ಚಾಡ್ತಿ? ಇದೇನಾದ್ರೂ ಪಬ್ಜಿ ಗೇಮಾ ಶೂಟ್ ಮಾಡೋದಕ್ಕೆ? ಅಲ್ಲ, ಎದಕ್ಕಷ್ಟು ಕಿರ್ಚಾಡ್ತಿ? ಕೂಲ್. ಅಷ್ಟಕ್ಕೆ ನೀನು ಯಾರು?
ನನ್ನ ನೀನೇ ಕಾಪಾಡಬೇಕು. ನಾನು ಹುಚ್ಚ. ನಾನು ಹೋಗಿ ಸಿಕ್ಕಿದ್ದೀನಿ ಹುಚ್ಚ. ನಿನ್ ತಲೆ ಮೇಲೆ ಅದನ್ನೇ ಯಾರ ಬರ್ದಿರೋದು? ಏನಂತ? ನೀನು ಬುಚ್ಚ ಅಂತ. ಓಯ್ ನೀನ್ಯಾರ? ಆಗಿಂದ ನಾನು ಹಿಂದೆ ಸುತ್ತಾಡ್ತಿದ್ಯಾ? ನಾನು ಹನುಮಾನ್. ಹನುಮಾನ? ಆಯ್ತು ಹನುಮಾನ್ ಬಾಯ್ಲಿ. ಏನಾಗಿದೆ? ನಿನ್ ಜೊತೆ ಇದ್ದಾನಲ್ಲ, ಅದ್ರ ಸೈಡ್ ಎಫೆಕ್ಟ್. ಸೈಡ್ ಎಫೆಕ್ಟ್? ಹಾಗಾದ್ರೆ ಆದಷ್ಟು ಬೇಗ ಸರಿ ಮಾಡವನ್ನ. ಇರು ಪದೇ ಯಾರು ಹೋಗಿ ಸಂಜೀವಿನಿ ಪರ್ವತ ಹೊತ್ಕೊಂಡ್ಬರ್ತಾರೆ. ಅದೇನೋ 1 ಲೀಟರ್ 2 ಲೀಟರ್ ವಾಟರ್ ಬಾಟಲ್ ಹೋಗಿ ಹೊತ್ಕೊಂಡ್ಬರೋದಕ್ಕೆ ಇವ್ರೇನು ಹೇಳ್ಬಿಡ್ತಾರೆ ಹೊತ್ಕೊಂಬರ್ರಿ ಅಂತ. ಅದೆಷ್ಟು ಕಷ್ಟ ಗೊತ್ತಾ ಎತ್ತೋದಕ್ಕಲ್ಲಿ. ಅದಕ್ಕೆ ಲಾಸ್ಟ್ ಟೈಮ್ ಹೋಗಿದ್ದೆ, ಅವಾಗ ಕೆಲ್ಸಕ್ಕೆ ಬರ್ತದಂತ ಸ್ವಲ್ಪ ಜೇಬಲ್ಲಿ ಇಟ್ಕೊಂಡಿದ್ದೆ. ಎಲ್ಲಿದೆ ಹುಡುಕ್ತೀನಿ, ಎಲ್ಲಿ ಗೊತ್ತಿದ್ರು. ಸಿಕ್ತು. ಏ ಲಕ್ಷ್ಮಣ ತಗೊಳ್ಳೋ, ಎದುಳೋ, ವಾಸನೆ ನೋಡು. ಪಾಪ 2 ದಿವಸದಿಂದ ಊಟ ಮಾಡಿಲ್ಲ, ಅದಕ್ಕೆ ತಲೆ ತಿರುಗಿ ಬಿದ್ದಾನ. ಎದಳು. ಸೀತೆ, ಸ್ನಾಕ್ಸ್ ಇನ್ನ ಬರ್ಲಿಲ್ಲ? ಅರೆ ಇರೋ, ಶೋ ಮುಗಿದ್ಮೇಲೆ ಕೊಡ್ತಾರೆ. ಹಾ ಸರಿ ಹಾಗಾದ್ರೆ ನಾನು ಸ್ನಾಕ್ಸ್ ತಿಂದ್ಮೇಲೆ ಸಾಯ್ತೇನೆ. ಅಯ್ಯೋ ಸಾಯ್ ಸಾಯ್. ಇವತ್ತು ನನ್ನ ಸಾಯಕ್ಕೆ ಯಾರು ಸಾಧ್ಯವಿಲ್ಲ. ಏ ರಾವಣ, ಪ್ಲೀಸ್ ಸಾಯೋ. ಸಾಯೋದೇ ಇಲ್ಲ. ಸಾಯ್ ಸಾಯ್. ನಿನ್ನ ಹೆಸರೇನಲ್ಲ? ಹನುಮಾನ್. ಹನುಮಾನ್? ಆಯ್ತು ಹನುಮಾನ್ ಬಾಯಿಲಿ. ನಿನಗೆ ಹಾರೋದಕ್ಕೆ ಬರ್ತಲ್ವ? ಹಾಗಾದ್ರೆ ಈ ಬಾಣನ್ ತಗೊಂಡೋಗಿ ಡೈರೆಕ್ಟಾಗಿ ಅವ್ನು ಹೊಟ್ಟೆಗೆ ಚುಚ್ಚುವ. ಚುಚ್ಚಿದ್ರೆ ಹಂಗೆ ಹೊಟ್ಟೆ ಒಳಲ ಹೊರಗೆ ಹೋಗ್ಬೇಕು. ಹೋಗು. ಏ ರಾವಣ, ನಿನ್ನ ಅಂತ್ಯ ಹತ್ತಿರ ಬಂದಿದೆ. ನಿನಗೆ ಧೈರ್ಯವಿದ್ದರೆ ಕಾಪಾಡ್ಕೋ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಟೈಮ್ ಪ್ಲೀಸ್ 1 ನಿಮಿಷ. ಒನ್ ಮಿನಿಟ್. ನೀವು ನಾವು ಯಾಕೆ ಕೊಡ್ತಿದೀವೋ? ಅಯ್ಯೋ, ನಾವ್ಯಾಕೆ ಇಷ್ಟೊಂದು ನೋಡಿದೀವೋ? ರಾವಣನ ಸಾಯಿಸ್ಬೇಕಲ್ವೋ, ಅದಕ್ಕೆ. ರಾವಣನ ಎದಕ್ಕೆ ಸಾಯಿಸ್ಬೇಕು? ಯಾಕೆಂದ್ರೆ ಅವ್ನು ನಿನ್ನ ಸೀತನ್ ಕಿಡ್ನಾಪ್ ಮಾಡೋಣ. ಅವ್ನು ನನ್ನ ಸೀತನ ಎದಕ್ಕೆ ಕಿಡ್ನಾಪ್ ಮಾಡ್ದು? ಅಯ್ಯೋ, ಯಾಕಂದ್ರೆ ಅವ್ನು ನಿನ್ನ ಮೇಲೆ ಅಭಿಮಾನಕ್ಕೆ ಕಿಡ್ನಾಪ್ ಮಾಡೋಣ. ನನ್ನ ಮೇಲೆ ಏನು ಅಭಿಮಾನಕ್ಕೆ ಅವನ ಯಾಕೆಂದ್ರೆ ಅವ್ನು ಶಿವನ ವರ ಸಿಕ್ಕಿತ್ತು, ಅದಕ್ಕೆ. ಈ ಶಿವ ಎಲ್ಲಿರ್ತಾನೆ? ಶಿವ ಕೈಲಾಸದಲ್ಲಿ ಇರ್ತಾನು. ಮಧ್ಯದಲ್ಲಿ ಕೈಲಾಸ. ಕೈಲಾಸ ಅದೊಂದು ಪರ್ವತನ. ನೀನ್ಯಾರು? ನಾನು ರಾವಣ ಕಣೋ, ರಾವಣ. ನೀ ಇಲ್ಲಾಕಿದ್ಯಾ? ಸಾಯಕ್ ಬಂದೀನಿ. ಮತ್ ಸಾಯಿ. ಇಲ್ಲಿ ನನ್ನ ರಾಮ ಸಾಯಿಸ್ತಾನ. ರಾಮ ಯಾರೋ ಮಧ್ಯದಲ್ಲಿ? ನೀನೇ ಕಣೋ ರಾಮ. ಮತ್ ನೀನ್ ಯಾರು? ಹನುಮ ಬಾಣ ಕೊಡು. ಸಾರಿ ಸೀತೆ, ಸ್ನಾಕ್ಸ್ ಇನ್ನೂ ಬರ್ಲಿಲ್ಲ. ಏ ಸಾಯ್ ಹೋಗು. ಏ ರಮಣ, ಏನು ಬಾಣ ಚುಚ್ಕೊಂಡಿದ್ಯಾ? ಆಟಕ್ಕೆ ಏನು ಬಂದಿಲ್ಲ. ಓಕೆ ಸಾರಿ ಬ್ರೋ, ಸಾರಿ. ರಾಮ್ಲೀಲಾ ಇನ್ನೂ ಮುಗಿದಿಲ್ಲ. ಇನ್ನ ಮುಗ್ದಿಲ್ವಾ? ನಮ್ಮೂರ್ ಬಸ್ ಹೋಗ್ತದಲ್ಲಿ. ಅರೆ ನಿಮ್ ಊರಿಗೆ ಆಮೇಲೆ ಹೋಗುವಂತೆ. ನಾವೆಲ್ಲರೂ ಈಗ ಅಯೋಧ್ಯೆಗೆ ಹೋಗ್ಬೇಕು. ಹೋಗಿ ಯಾವಾಗ ದೀಪಾವಳಿ ಆಚರಣೆ ಮಾಡ್ತೀವೋ ಆವಾಗ ರಾಮ್ಲೀಲಾ ಮುಗಿಯುತ್ತೆ. ಅಯೋಧ್ಯೆಗೆ ಹೋಗಿ ದೀಪಾವಳಿ ಯಾಕೆ ಆಚರಣೆ ಮಾಡ್ಬೇಕು? ಅಯ್ಯೋ ತಂದೆ, ನಮ್ಮ ಪರಿವಾರ ಇರೋದು ಅಲ್ಲೇ. ಅಯ್ಯೋ ಸೀತಾ, ಈ ಪ್ರಪಂಚನೇ ನನ್ನ ಪರಿವಾರ. ವಸುದೇವ ಕುಟುಂಬಕಂ. ಈ ಮಾತು ಸರಿ ಇದೆ. ದೀಪಾವಳಿ ಇಲ್ಲೇ ಆಚರಿಸೋಣ. ಜೈ ಜೈ ಶ್ರೀರಾಮ್.